ಯಾವ ಡೇಟಿಗೆ 12/2/2024 12/2/2024 ಕೊಟ್ಟಿರೋದು. ಆನಂತರ ಯಾವುದೇ ಪತ್ರ ಬಂದಿಲ್ಲ. ಪೊಲೀಸರಿಗಾದರೂ ಒಬ್ಬರ ಮನೆಗೆ ನುಗ್ಗುವ ನೀವು ಕೇಳ್ಬೋದಿತ್ತಲ್ಲ, ಯಾವ ಜಾತಿಯವರು, ಏನು ಇದು ಹೌದಾ ಅಲ್ವ ಅಂತ ಕೇಳ್ಬೋದು. ಏಕೆ ಕೇಳಿಲ್ಲ? ಕಳೆದ ಮೆಸ್ಕಾಂ ಅವರು ಕಟ್ ಮಾಡಿದಾರಲ್ಲ, ಆವ ಲೈನ್ ಮ್ಯಾನ್ ಹೇಳ್ದ ಅಂತ. ಇಲ್ಲ, ಇದಲ್ಲ, ಇದು ರಾಧಮ್ಮನ ಮನೆ, ಬಡವರು, ಯಾವುದೂ ಕೇಳಿಲ್ಲ, ದಬ್ಬಾಳಿಕೆ ಮಾಡಿದಾರಲ್ಲ ಕಳವ ತರಿಸಿದಾರವ್ರೆ. ನೀವು ಮಂಜುಳಾ ಅವರು ಹೇಳಿದಾರಲ್ಲ, ಕೊಕ್ರಾಡಿ ಪಿ ಡಿ ಅವರು, ಆ ವೃದ್ಧರು, ಇಲ್ಲ ಇದು ರೇಣುಕಾ ಸಂಬಂಧ ಇಲ್ಲ ಅಂತ. ಅದಕ್ಕೆ ಅವ ನಿಮ್ಮ ಅಧಿಕಾರದ ಪವರ್ ತೋರಿಸ್ತಾ ಇದ್ದಾರೆ. ನೀವು ನಮಗೇನು ಬೇಕಾದ್ರೂ ಮಾಡ್ಬೋದು ಅಂತೇಳಿ. ದಂಡಾಧಿಕಾರಿ ಅಂದರೆ ಏನು ಗೊತ್ತಾ ನಿಮಗೆ? ಆ ಗೊತ್ತಿದ್ದರೆ ಆ ಚೇರಲ್ಲಿ ಕೂರಬೇಕಿತ್ತು ನೀವು. ಒಬ್ಬರ ತೇಜೋವಧೆ ಮಾಡಲಿಕ್ಕಲ್ಲ, ಒಬ್ಬರ ಮನೆಯನ್ನು ಸರ್ವನಾಶ ಮಾಡಲಿಕ್ಕಲ್ಲ, ಅವ್ರನ್ನ ಬೀದಿ ತಂದು ಹಾಕಲಿಕ್ಕಲ್ಲ ದಂಡಾಧಿಕಾರಿಯಾಗಿ ಕಳಬದಲ್ಲಿ ಒಂದು ಕೂತಿರೋದು. ನಮಗೇನು ಬೇಕಾದ್ರೆ ಮಾಡ್ಬೋದು, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿಸ್ಕೊಡಿದಲ್ಲ ನೀವು. ಇನ್ನಿವಾಗ ಅನುಭವಿಸಿ ನೀವು. ಇವಾಗ ಕಡಬದಿಂದ ವರ್ಗಾವಣೆ ಕೇಳ್ತಾ ಇದ್ದಾರೆ. ಪುತ್ತೂರು ಎಮ್ ಎಲ್ ಎ ಹೇಳ್ದ ವರ್ಗಾವಣೆ ಹೋಗಿ ತಗೊಂಡು ಹೋಗಲಿ, ಆಮೇಲೆ ಮಾಡಿಸ್ತಾ ಬೇಕಂತಲೇ ಇಲ್ಲ ಸರ್. ನಮಗೆ ನಿಮ್ಮ ಮಾತಿಗೆ ಅವ್ರು ಗೌರವ ಕೊಡ್ತಾ ಇಲ್ಲ, ನಿಮ್ಮ ಮಾತಿಗೆ ಒಂದು ಬೆಲೆ ಕೊಡ್ತಾ ಇಲ್ಲ. ಮಾತಾಡಿ, ಇನ್ನು ಅಧಿವೇಶನ ಇದನ್ನು ಮಾತಾಡಿಸ್ಬೋದಲ್ಲ. ಈ ರೀತಿಯಲ್ಲಿ ಮಾಡಿದಾರೆ ಅಂತೇಳಿ ಅವ್ರು ಬರೆದುಕೊಡೋದಿಲ್ಲ. ಇಲ್ಲದಿದ್ದರೆ ನೋಡಿ, ಇದಕ್ಕೆಲ್ಲ ಉತ್ತರ ಇನ್ನು ಡಿ ಸಿ ಹತ್ರ ಹೋಗಿದೆ. 4 ತಿಂಗಳಾಗಿದೆ. 4 ತಿಂಗಳಾದರೂ ಡಿ ಸಿ ಅವರು, ಮಂಗಳೂರು ಡಿ ಸಿ ಅವರು ಏನೂ ಕ್ರಮ ಹೇಳ್ತಾ ಇಲ್ಲ. ಎಲ್ಲರೂ ಅಧಿಕಾರಿ ರಚನೆ ಮಾಡಲಿಕ್ಕೆ ಮಾತ್ರ, ಎಲ್ಲರೂ ದೊಡ್ಡವರ ಕೆಲಸ ಮಾಡಲಿಕ್ಕೆ ಮಾತ್ರ. ಮಳೆ ಬರ್ತಾ ಇದೆ. ಹೋದ ವರ್ಷ 1 ವರ್ಷ ಮಳೆಯಲ್ಲೇ ಹಾಕಿದ್ದೀರಿ, ಮಳೆ ನೀರಲ್ಲೇ ಹಾಕಿದ್ದೀರಿ. ಮನೆ ಮಠ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲದ ಅಂಥ ಪರಿಸ್ಥಿತಿಯಿಂದ ಹಾಕಿದ್ದೀರಿ ನೀವು. ಇದು ಭಾರತ ದೇಶದಲ್ಲಿ ಇದ್ದೀವ? ಅವ್ರಿಗೆ ನೀರು ವ್ಯವಸ್ಥೆ ಮಾಡಿ, ಇನ್ನೂ ನೀರು ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಆಗಿಲ್ಲ ಪಂಚಾಯತ್ ಅವರಿಗೆ. ನಿಮ್ಮ ಯೋಗ್ಯತೆಗೆ ಒಂದು ಕರೆಂಟ್ ವ್ಯವಸ್ಥೆ ಇನ್ನೂ ಮಾಡಿಕೊಡ್ಲಿಕ್ಕೆ ಆಗಿಲ್ಲ. ಕಟ್ ಮಾಡಿದಾರಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನೋಡಿ, ಈ ಪತ್ರ ಈಗಾಗಲೇ ನಾಳೆನೇ ಇವಾಗ ದೂರನ್ನು ಡಿ ಸಿ ಅವರಿಗೆ ಕೊಡ್ತಾ ಇದ್ದಾರೆ. ಮುತ್ತುಸ್ವಾಮಿಯವರು, ರಾಧಮ್ಮ ಮುತ್ತುಸ್ವಾಮಿಯವರು. ಅದಾದ ನಾವು 1 ವಾರ ಗಡುವು, ಡಿ ಸಿ ಅವ್ರಿಗೆ 1 ವಾರ ಗಡುವು ಕೊಡ್ತೀವಿ. 1 ವಾರಗಳ ಆಗದಿದ್ದರೆ ಡಿ ಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ ನಾವು. ಅದು ನಾನು ಇದ್ದೀನಿ ಅವನೊಂದಿಗೆ. ಅದೇನೇ ಬರಲಿ, ಏನೇ ಬಂದರೂ ನಾನು ಅವರೊಂದಿಗೆ ಇದ್ದೀನಿ. ಅವರು ಇವಾಗ ಕೇಳ್ತಾ ಇರೋದು, ನೀವು ಹೇಳ್ತಾ ಇದ್ದಾರೆ, ಜಯಂತಣ್ಣ ಏನಾದ್ರು ಮಾಡಿ ನಮಗೆ ಆ ದಯಾಮರಣ ಕೊಡಿಸಿಬಿಡಿ, ನಾನು ಹಿಂಗೆ ಕೊಟ್ಟಿದ್ರು ಇದೆಯಲ್ಲ, ದಯಾಮರಣ ಕೊಡಿಸಿಬಿಡಿ ಅಂತ. ದಯಾಮರಣ ಕೊಡಿಸ್ಲಿಕ್ಕೆಲ್ಲ ಹೋರಾಟ ಮಾಡ್ತಾ ಇರೋದು ನಾವು. ನ್ಯಾಯಕ್ಕೋಸ್ಕರ ನ್ಯಾಯ ತೆಗೆದು ಕೊಟ್ಟೇ ಕೊಡ್ತೀವಿ. ಅಲ್ಲ, ಆ ಥರ ಏನು ಕೊಡಲಿಕ್ಕೆ ದಯಾಮರಣ ಆದರೆ ಎಲ್ಲ ನನಗೂ ಸೇರಿಸಿ ಕೊಟ್ಬಿಡಿ, ಅದನ್ನು ಮನವಿ ಮಾಡ್ತೀವಿ ನಾವು. ಡಿ ಸಿ ಅವರಿಗೆ ಹೇಳ್ತಾ ಇದ್ದೀವಿ, ಡಿ ಸಿ ಅವರೇ, ಯಾರೋ ಅಧಿಕಾರಿಯ ರಚನೆ ನಿಲ್ಲಬೇಡಿ, ತಪ್ಪಿಸಿದ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಿ. ಸರ್ವೋಚ್ಚ ನ್ಯಾಯಾಲಯ ಎಲ್ಲ ನಿಯಮಗಳು ಉಲ್ಲಂಘನೆ ಮಾಡಿ ಇದು ಮಾಡಿರೋದು. ಒಂದು ನೋಟಿಸ್ ಕೊಡಬೇಕಿತ್ತು, ನೋಟಿಸ್ ಕೊಟ್ಟಿಲ್ಲ. ಅವ್ರಿಗೆ ಪರಿಹಾರ ಇನ್ನೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಅದು ವ್ಯವಸ್ಥೆ ಮಾಡಿಲ್ಲ. ಯಾವುದೂ ಒಂದು ವ್ಯವಸ್ಥೆ ಇಲ್ಲ. ಅದು ಇತ್ಯಾಚಿಯೆಲ್ಲ ಹೊಡೆದಾಕ್ಲಿಕ್ಕಿಲ್ಲ, ಸರ್ವನಾಶ ಮಾಡಿದ್ದಾರೆ ಹೊಡೆದಾಕಿ. ಪ್ರತಿಯೊಬ್ಬರು ಅಲ್ಲಿ ಬಂದವರಿಗೆ ಎಲ್ಲರಿಗೂ ನೋಟಿಸ್ ಬರುತ್ತೆ. ಇವಾಗ ಉತ್ತರ ಕೊಡಲಿಕ್ಕೆ ರೆಡಿಯಾಗಿರಿ. ನೀವು ಯಾರೋ ಮೌಖಿಕ ಹೇಳಿಕೆ ಮುಖಾಂತರ ಬಂದುಬಿಟ್ಟು ಎಲ್ಲ ಮಾಡಿಬಿಟ್ಟು ಹೋದ್ರಲ್ಲ ಖುಷಿಯಾಗಿ. ನವೀನ್ ಭಂಡಾರಿ ಅವರೇ, ನೀವು ಪುತ್ತೂರಲ್ಲಿ ಹೋರಾಟ ಇರುವಾಗ ಹೇಳ್ತಾ ಇದ್ರಲ್ಲ ಅಕ್ರಮವಾಗಿ ಕಟ್ಟರು ಅಂತ. ಏನು ಅದೊಂದೇನು ಅಕ್ರಮವಾಗಿ ಕಟ್ಟಿರೋದು? ಎಷ್ಟು ಬೇಕು? ನಾನು ಕೊಟ್ಟಿದ್ದೇನಲ್ಲ, ಎ ಸಿ ಕೊಟ್ಟಿದ್ದೇನಲ್ಲ, ಸರ್ಕಾರಿ ಭೂಮಿಯಲ್ಲಿರೋ ಎಲ್ಲ ಸರ್ವೆ ಮಾಡಿ ತಗೊಂಡು ಏಕೆ ಮಾಡ್ತಾ ಇಲ್ಲ? ತಗೊಳ್ಬೇಕು ತಾನೇ? ಕಡಬದಲ್ಲಿ ಎಷ್ಟು ಬೇಕಿನ್ನು? ಹುಡುಕಿ, ಗ್ರಾಮಕ್ಕೆ ಹೋಗಿ ಹುಡುಕಿ. ಇದು ಮಾತ್ರ ಅಲ್ಲ ನಿಮಗೆ ಬೇಕಾಗಿರೋದು. ಅದೇ ಥರ ಕೊಕ್ರಾಡಿ ಪಿ ಡಿ ಅವರಿಗೂ ಸರ್ಕಾರಿ ಭೂಮಿ ಎಲ್ಲೆಲ್ಲ ಎಲ್ಲ ಸ್ವಾಧೀನಪಡಿಸಿ ಅಂತ ಹೇಳಿದ್ದೀನಿ. ಇನ್ನು ಆರ್ ಟಿ ಐಲು ಹಾಕಿ ಇನ್ನೂ ಬಂದಿಲ್ಲ. ಏನು ನಿದ್ದೆ ಬಿಟ್ಟಿಲ್ಲ ನಿಮಗೆಲ್ಲ? ನಿದ್ದೆ ಬಿಟ್ಟಿಲ್ವಾ? ನಿದ್ದೆ ಬಿಡಿಸ್ತೀವಿ ನಾವು. ಈ ಒಂದು ಕೆಲಸ ನಿದ್ದೆ ಬಿಡಿಸ್ತೀವಿ. ನಾನು ಹೇಳಿ ನಿಯತ್ತಾಗಿ ಕೆಲಸ ಮಾಡಿದ್ರೆ ಕಳಬಾಲಿ ಕೆಲಸ ಮಾಡಿ. ಇಲ್ಲ, ಯಾರ್ದಾರು ಹೊಟ್ಟೆಗೆ ಹೊಡಲಿಕ್ಕೆ, ಯಾರ್ದಾರದು ಎಂಜಲ ಕಾಸಿಗೆ ಕೈ ಚಾಚಿ ಕೆಲಸ ಮಾಡಿದರೆ ಕಡಬ ತಳ್ಕೊ ಬರಬೇಡಿ. ನನ್ನ ಕಣ್ಣು ಮುಂದೆ ಬಿದ್ದರೆ ಮಾತ್ರ ನಾನು ಬಿಡುವನು ಅಲ್ಲವೇ ಇಲ್ಲ. ಅದು ಪ್ರತಿಯೊಬ್ಬರಿಗೆ ಗೊತ್ತು. ಅದರಿಂದ ಪ್ರತಿಯೊಬ್ಬರು, ಅದು ಅಲ್ಲದೆ ಇದನ್ನು ತನಿಖೆ ಮಾಡುವಾಗ 2015 ನಂತರ ವಾಸವಿದ್ದು 94C ಅಡಿಯಲ್ಲಿ ಹಕ್ಕುಪತ್ರ ಕೊಟ್ಟು ಅದನ್ನು ದಾಖಲೆ ತನಿಖೆ ನಡೆಸಿ ಕಡಬ ತರಿಸಿದಾರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮೊದಲನೇದಾಗಿ ಈ ಪತ್ರ ಹೋಗುವಾಗ ಇವೆಲ್ಲ ಡಿ ಸಿ ಎ ಸಿ ಅವರ ಪತ್ರ ಬಂದಿರುತ್ತೆ. ಅದರ ಪ್ರಕಾರ ನಾವು ಅಮಾನತು ಮಾಡಬೇಕು. ಅಮಾನತು ಮಾಡಿ ತನಿಖೆ ನಡೆಸಬೇಕು. ತನಿಖೆ ಮಾಡಿಸಿ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ನಾನು ಎಲ್ಲ ಅಧಿಕಾರಿಗಳನ್ನು ವಿನಂತಿಸಿಕೊಳ್ತಾ ಇದ್ದೀನಿ.